ವೈಟ್ ಬೋರ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೊಂದು ನೆಕ್ಸ್ಟ್ ವಾಟ್ ಆಫ್ಟರ್ 10 ಪಾರ್ಟ್ 3ಗೆ ಎಲ್ಲರಿಗೆ ನಮಸ್ಕಾರ. ಇದರಲ್ಲಿ ನಾವು ಲಾಸ್ಟ್ ಕೊನೆಯ ವಿಚಾರವನ್ನು ನಿಮಗೆ ಹೇಳಿಕೊಡ್ತೇನೆ. ಓಕೆ, ಓಕೆ 10th ಆದಮೇಲೆ SSLC ನೆಕ್ಸ್ಟ್ ಏನು, ಅದರಲ್ಲಿ ಸೈನ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ ಮೊದಲ ವಿಡಿಯೋದಲ್ಲಿ, ಕಾಮರ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ, ಆರ್ಟ್ಸ್ನ ಕಂಪ್ಲೀಟ್ ಮಾಡಿದ್ವಿ. ಇವಾಗ ಕೊನೆಯದಾಗಿ ಡಿಪ್ಲೊಮೋದು ಒಂದು ಪೆಂಡಿಂಗ್ ಇದೆ. ಓಕೆ, ಡಿಪ್ಲೊಮೋದಲ್ಲಿ 10th ಆದ ತಕ್ಷಣ ನೀವು ಆರಾಮ್ಸೆ ಡಿಪ್ಲೊಮೋಗೆ ಜಾಯ್ನ್ ಆಗ್ಬೋದು. ಡಿಪ್ಲೊಮೋದಲ್ಲಿ ಯಾವುದೆಲ್ಲ ಡಿಗ್ರೀಸ್ಗಳಿದೆ, ಯಾವುದೆಲ್ಲ ಕೋರ್ಸ್ಗಳಿದೆ ಅಂತ ನೀವು ತಿಳ್ಕೊಬೋದು. ಡಿಪ್ಲೊಮೋದಲ್ಲಿ ಫಸ್ಟ್ ಆಗಿ ಆಟೋಮೊಬೈಲ್ ಅಂತ ಇರುತ್ತೆ, ಆಟೋಮೊಬೈಲ್ ಇಂಜಿನಿಯರಿಂಗ್ ಅಂತ. ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ ಇರುತ್ತೆ, ಕಂಪ್ಯೂಟರ್ ಸೈನ್ಸ್. ನೆಕ್ಸ್ಟ್ ಸಿವಿಲ್ ಇಂಜಿನಿಯರಿಂಗ್ ಅಂತ ಇರುತ್ತೆ, ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್. E&D engineering, electrical and electronics and communication engineering. Next fifth one mechatronics ಅಂತ ಬರುತ್ತೆ, mechatronics. Sixth one mechatronics ಆಯಿತು. ಕೆಮಿಕಲ್ ಇಂಜಿನಿಯರಿಂಗ್ ಅಂತ ಬರುತ್ತೆ, ಕೆಲವು ಕಾಲೇಜಲ್ಲಿ ಇರುತ್ತೆ, ಕೆಲವು ಕಾಲೇಜಲ್ಲಿ ಇರಲ್ಲ, ಬಟ್ ಓವರಾಲ್ ನಾನು ಹೇಳ್ಕೊಂಡು ಹೋಗ್ತೀನಿ. ಆ್ಯಂಡ್ ಸೆವೆಂತ್ ಪಾಲಿಮರ್ಸ್ ಇಂಜಿನಿಯರಿಂಗ್ ಅಂತ ಬರುತ್ತೆ. ನೆಕ್ಸ್ಟ್ ಮೆಕ್ಯಾನಿಕಲ್ ಆಯ್ತಲ್ಲ, ಆಟೋಮೊಬೈಲ್ ಆಯಿತು, ಎಲೆಕ್ಟ್ರಾನಿಕ್ಸ್ ಆಯಿತು, ಕೆಮಿಕಲ್ ಆಯಿತು, ಪಾಲಿಮರ್ ಆಯಿತು. ಹೀಟ್ ಇನ್ಸುಲೇಷನ್ ಇಂಜಿನಿಯರಿಂಗ್ ಅಂತ ಬರುತ್ತೆ, ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಬರುತ್ತೆ. ಆಮೇಲೆ ಹೀಟ್ ಇನ್ಸುಲೇಷನ್, ಕೆಮಿಕಲ್ ಇನ್ಸ್ಟ್ರುಮೆಂಟೇಷನ್, ಇನ್ಫಾರ್ಮೇಷನ್ ಟೆಕ್ನಾಲಜಿ. ಕೆಲವೊಂದು ಕಾಲೇಜಲ್ಲಿ ಇರುತ್ತೆ, ಕೆಲವೊಂದು ಕಾಲೇಜಲ್ಲಿ ಇರಲ್ಲ. ಇದಿಷ್ಟು ಆಲ್ಮೋಸ್ಟ್ ಅಲ್ಲಿ ಕವರ್ ಆಗುವಂಥ ಡಿಪ್ಲೊಮೊ ಇಂಜಿನಿಯರಿಂಗ್ ಕೋರ್ಸ್. ಈಗ ಫಾರ್ ಎಕ್ಸಾಂಪಲ್ ಪಾಲಿಮರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಡಿಪ್ಲೊಮೊದಲ್ಲಿ ಐ ಥಿಂಕ್ ಇಟ್ ಈಸ್ ಇನ್ ಕರ್ನಾಟಕ ಪಾಲಿಟೆಕ್ನಿಕ್, ಕರ್ನಾಟಕ ಮಂಗಳೂರಲ್ಲಿ ಇದೆ. ಆ್ಯಂಡ್ ಅನದರ್ ಒನ್ ಇಲ್ಲಿ ಕೆಮಿಕಲ್ ಇಂಜಿನಿಯರಿಂಗ್ ಅಂತ ಡಿಪ್ಲೊಮೊ 3 ಇಯರ್ ಕೋರ್ಸ್. ಇದೆಲ್ಲ ಡಿಪ್ಲೊಮೊದು 3 ಇಯರ್ ಕೋರ್ಸ್. ಓಕೆ, 3 ಇಯರ್ ಕೋರ್ಸ್ ಆಗಿರುತ್ತೆ. ಇದು ಕೆಮಿಕಲ್ ಇಂಜಿನಿಯರಿಂಗ್ ಒಂದು ಮಂಗಳೂರು ಅಲ್ಲಿರುತ್ತೆ, KPT ಕಾಲೇಜ್ ಅಂತ ಕರಿತೀವಲ್ಲ, ಮಂಗಳೂರು ಕಡೆ ಒಂದಿದೆ. ಆಮೇಲೆ ಇದು SJP ಕಾಲೇಜ್ ಬ್ಯಾಂಗ್ಳೂರು ಕಡೆ ಇರುತ್ತೆ. ಓಕೆ, ಕೆಮಿಕಲ್ ಇಂಜಿನಿಯರಿಂಗ್. ಆ್ಯಂಡ್ ಅನ್ನೋದನ್ನು ಮತ್ತೊಂದು ವಿಷಯ ಹೇಳಬೇಕು, ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ ಅಂತ ಒಂದೇ ಕಾಲೇಜಲ್ಲಿ ಇರೋದು, SJP ಐ ಥಿಂಕ್. ಇದು ಕೂಡ ಒಳ್ಳೆ ಇಂಜಿನಿಯರಿಂಗ್ ಕೋರ್ಸ್ ಡಿಪ್ಲೊಮೊದಲ್ಲಿ. ಆಟೋಮೊಬೈಲ್ ಆ್ಯಂಡ್ ಮೆಕಾಟ್ರಾನಿಕ್ಸ್ ಆಲ್ಸೋ ಇಸ್ ಗುಡ್. E&D ENC ಸಿವಿಲ್ ಮೆಕ್ಯಾನಿಕಲ್ ಅದು ಎವರ್ಗ್ರೀನ್ ಸಬ್ಜೆಕ್ಟ್, ಎವರ್ಗ್ರೀನ್ ಕೋರ್ಸ್. ಇದನ್ನು ಕೂಡ ನಿಮಗೆ ಯಾವುದರ ಮೇಲೆ ಇಂಟ್ರೆಸ್ಟ್ ಇರುತ್ತೆ ಅದನ್ನು ತಗೋಬೋದು. ಫಾರ್ ಎಕ್ಸಾಂಪಲ್ ಕೆಲವರಿಗೆ ನಾನು ಜಸ್ಟ್ ಐಡಿಯಾ ಕೊಡೋದೇನಂದರೆ, PUC ಮಾಡಿ ಎಜುಕೇಷನ್ ಮುಗಿಸ್ತೀನಿ ಅಂತ ಕೆಲವರು ಅನಿಸ್ತಾರೆ. ಬಟ್ ಅವರು PUC ಮಾಡುವುದರ ಬದಲು ಇಂಥ ಯಾವುದೋ ಡಿಪ್ಲೊಮೊ 3 ಇಯರ್ ಕೋರ್ಸ್ ಕಲಿತರೆ ಒಂದು ಒಳ್ಳೆ ಜಾಬ್ ಕೂಡ ನಾರ್ಮಲ್ ಸಿಗುತ್ತೆ, ಎಜುಕೇಷನ್ ಕೂಡ ಇಟ್ ಈಸ್ ಬೆಟರ್ ಐ ಥಿಂಕ್. ಹಾಗಾಗಿ ನೀವು PUC ಬದಲು ನೀವು ಡಿಪ್ಲೊಮೊ ಮಾಡ್ಬೋದು. ಬಟ್ PUC ನಂತರ ಡಿಗ್ರಿ ಮಾಡ್ತೀರಂದರೆ ನಿಮ್ಮ ಚಾಯ್ಸ್ನ ಪ್ರಕಾರ ನೀವು PUC ಸ್ಟಡಿ ಮಾಡ್ಬೋದು, ಹೈಯರ್ ಎಜುಕೇಷನ್ ಅಷ್ಟೇ. ಕೆಲವರಂತೂ ಥಿಂಕ್ ಮಾಡ್ತಾರೆ PUCನೇ ಓದಿ ಅಲ್ಲಿಗೆ ಮುಗಿಸ್ಬಿಡ್ತೀನಿ ಅಂತ ಹೇಳೋದಕ್ಕೆ. ಬಟ್ 10th ಆದಮೇಲೆ ಡಿಪ್ಲೊಮೊ ಹೋಗಿ ಡಿಪ್ಲೊಮೊನ ಕಂಪ್ಲೀಟ್ ಮಾಡಿದ್ರೆ ಡಿಪ್ಲೊಮೊ ಕೋರ್ಸಲ್ಲಿ ಜಾಬು ತಗೋಬೋದು, ಆರಾಮ್ಸೆ ಇರ್ಬೋದು ಅಂತ ನನ್ನ ಅನಿಸಿಕೆ. ಇದು 10th ಆದಮೇಲೆ PUCಗೆ ಹೇಗೆ ಜಾಯ್ನ್ ಆಗ್ಬೋದು, ಡಿಪ್ಲೊಮೊ ಹೇಗೆ ಅಂತ. ಬಟ್ ಇಲ್ಲಿ ಸೈನ್ಸ್, ಕಾಮರ್ಸ್, ಆರ್ಟ್ಸಿಗೆ ಆಲ್ಮೋಸ್ಟ್ ರೆಗ್ಯುಲರ್ ಆಗಿ ಜಾಯ್ನ್ ಆಗ್ಬೋದು. ಬಟ್ PUCಯಲ್ಲಿ ಸೈನ್ಸ್ ಇರ್ಬೋದು, ಕಾಮರ್ಸ್ ಇರ್ಬೋದು, ಆರ್ಟ್ಸ್ ಇರ್ಬೋದು. ಇನ್ನು ಆವಾಗ JOC ಅಂತ ಇತ್ತು, ಇವಾಗ JOC ಅಂತ ಏನಿಲ್ಲ, ಅದು ತೆಗೆದಿದ್ದಾರೆ, ಅದರ ಬಗ್ಗೆ ಚಿಂತೆ ಬೇಡ. ಡಿಪ್ಲೊಮೊ ಇರ್ಬೋದು, ITI
ಐ ಟಿ ಐ ಬಗ್ಗೆ ನಾನು ಆವಾಗ ಹೇಳಿಲ್ಲ ನಿಮಗೆ. ಐ ಟಿ ಐ ಕೂಡ 10th ಆದ ನಂತರ ನಿಮಗೆ ಐ ಟಿ ಐ ಕೂಡ ಜಾಯ್ನ್ ಆಗ್ಬೋದು. ಒಂದು ವೇಳೆ ನೀವು ಆವರೇಜ್ ಸ್ಟೂಡೆಂಟ್ ಅಥವಾ ಆವರೇಜ್ಗಿಂತ ಮತ್ತೆ ಕಡಿಮೆ ಇದ್ದೀರಾ ಅಂತ ಹೇಳಿದ ತಕ್ಷಣ ನೀವು ಐ ಟಿ ಐಗೆ ಹೋಗಿ ಗ್ರೋತ್ ಮಾಡಿಕೊಂಡು ಮತ್ತೆ ಡಿಪ್ಲೊಮಾ ಮಾಡ್ಬೋದು, ಮತ್ತೆ ಡಿಗ್ರಿ ಮಾಡ್ಕೊಂಡು ಹೋಗ್ಬೋದು. ಒಂದು ವೇಳೆ 10th ಕಷ್ಟಪಟ್ಟು ಮಾಡಿದ್ದೀನಪ್ಪ, ಇನ್ನು ಏನಾದರೂ ಸ್ವಲ್ಪ ಏನು ಎಜುಕೇಷನ್ ಬೇಕು ಅಂತ ಹೇಳೋದಕ್ಕೆ ಏನಾದರೂ ಐ ಟಿ ಐಗೆ ಹೋಗಿ, ಅದೇನು ಈಸಿ ಅಂತ ಏನು ಹೇಳೋದಿಲ್ಲ, ಟೆಕ್ನಿಕಲ್ ಟರ್ಮ್ಸ್ ಎಲ್ಲ ಇದೆ, ಟೆಕ್ನಿಕಲ್ ಸ್ಟಡೀಸ್, ಬಟ್ ಲಿಟಲ್ ಜಾಬ್ ಎಲ್ಲ ಮಾಡ್ಬೋದು ಅಂತ. ಈ ಐ ಟಿ ಐಯಲ್ಲಿ ನಿಮಗೆ ಬ್ರಾಂಚಸ್ ಇರುತ್ತೆ, ಇಲೆಕ್ಟ್ರಿಕಲ್ ಇದೆ, ಡಿಪ್ಲೊಮಾ ಥರನೇ ಇರುತ್ತೆ, ಬಟ್ ಎಲ್ಲ ಇರಲ್ಲ. ಇಲೆಕ್ಟ್ರಿಕಲ್ ಇದೆ, ಎಲೆಕ್ಟ್ರಾನಿಕ್ಸ್ ಇದೆ, ನೆಕ್ಸ್ಟ್ ವೆಲ್ಡಿಂಗ್ ಇದೆ, ವೆಲ್ಡಿಂಗ್ ಡಿಪಾರ್ಟ್ಮೆಂಟ್ ಅಂತ ಬರುತ್ತೆ, ಫಿಟ್ಟರ್ ಇದೆ, ಫಿಟ್ಟರ್ ಡಿಪಾರ್ಟ್ಮೆಂಟ್, ಆಮೇಲೆ ಎಲೆಕ್ಟ್ರಾನಿಕ್ಸ್ ಕಾಮನ್, ಡೀಸೆಲ್ ಮೆಕ್ಯಾನಿಕ್ ಅಂತ ಬರುತ್ತೆ, ಮೆಕ್ಯಾನಿಕಲ್ ಅಂತ ಏನು ಬರಲ್ಲ, ಡೀಸೆಲ್ ಮೆಕ್ಯಾನಿಕ್ ಅಂತ ಬರುತ್ತೆ, ಮತ್ತು ಆಟೋಮೊಬೈಲ್ ಅಂತ ಒಂದು ಬರುತ್ತೆ, ಆಟೋಮೊಬೈಲ್. ಇದರಲ್ಲೆಲ್ಲ ನಿಮಗೆ ಇದು ಟೆಕ್ನಿಕಲ್ ಕಲಿಸ್ತಾರೆ. ಎಲೆಕ್ಟ್ರಿಕಲ್ ಇದೆ, ಎಲೆಕ್ಟ್ರಿಕಲ್ ಬಗ್ಗೆ ಆಲ್ಮೋಸ್ಟ್ ಇದರಲ್ಲಿ 75% ಪ್ರಾಕ್ಟಿಕಲ್ ಸ್ಟಡಿ ಮಾಡ್ತೀವಿ, 25% ಥಿಯರಿ ಇರುತ್ತೆ ಈ ಐ ಟಿ ಐಯಲ್ಲಿ. ಇನ್ ಬೇಸ್ ಆಫ್ ಡಿಪ್ಲೊಮೊ ದಟ್ ಈಸ್ 50% ಥಿಯರಿ ಆ್ಯಂಡ್ 50% ಆಫ್ ಪ್ರಾಕ್ಟಿಕಲ್. ಇನ್ ಇಂಜಿನಿಯರಿಂಗ್ 75% ಆಫ್ ಥಿಯರಿಟಿಕಲ್ ಆ್ಯಂಡ್ 25% ಪ್ರಾಕ್ಟಿಕಲ್ ಇರುತ್ತೆ. ಬಟ್ ಬೋತ್ ಆರ್ ಗುಡ್, ಅದರಲ್ಲಿ ಮಾತಿಲ್ಲ, ಎಲ್ಲನೂ ಚೆನ್ನಾಗಿದೆ. ಬಟ್ ಐ ಟಿ ಐ ಮಾಡಿ ನೆಕ್ಸ್ಟ್ ನೀವು ಡಿಪ್ಲೊಮಾ ಮಾಡ್ಬೋದು, ಡಿಪ್ಲೊಮಾ ಮಾಡಿದ ಮೇಲೆ ಮತ್ತೆ ಬಿಇನ ಇಂಜಿನಿಯರಿಂಗ್ ಎಲ್ಲ ಮಾಡ್ಕೊಂಡು ಹೋಗ್ಬೋದು ಅದ್ರ ಬಗ್ಗೆ, ಅಥವಾ ಡಿಪ್ಲೊಮಾ ಮಾಡಿ ನೀವು ಇಂಜಿನಿಯರಿಂಗ್ ಹೋಗ್ಬೋದು. ಎಜುಕೇಷನ್ ಈಸ್ ಅದು ಯಾವುದು ಕೂಡ ಚಿಕ್ಕದು ದೊಡ್ಡದು ಏನಲ್ಲ, ಎಲ್ಲನೂ ಓಕೆ. ನೆಕ್ಸ್ಟ್ ನಾನು ನಿಮಗೆ ಯಾವ್ದು ಹೇಳಿಲ್ಲ, ಯಾವುದೆಲ್ಲ ಕೋರ್ಸ್ ಇದೆ ಅಂತ ನಿಮಗೆ ಹೇಳಿದೆ. ಬಟ್ ಪಿ ಯು ಸಿಯಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ನಾರ್ಮಲ್ ಆಗಿ ಅಪ್ಲಿಕೇಶನ್ ಕೊಡೋದು, ಅಲ್ಲಿ ಅಡ್ಮಿಷನ್ ಮಾಡ್ತಾರೆ ಗೌರ್ಮೆಂಟಲ್ಲಿ. ನೀವು ಮೆರಿಟ್ ಪ್ರಕಾರ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕು ಇದ್ದರೆ ಅಲ್ಲಿ ನಿಮಗೆ ಜಾಯಿನ್ ಮಾಡಿಸ್ತಾರೆ ಮೆರಿಟ್ ವೈಸ್. ಬಟ್ ಡಿಪ್ಲೊಮೋನು ಕೂಡ ಮೆರಿಟ್ ವೈಸೇ ಇದು ಮಾಡ್ತಾರೆ, ಐ ಟಿ ಐ ಕೂಡ ಮೆರಿಟ್ ವೈಸೇ ಕೊಡ್ತಾರೆ. ಆದರೆ ಇಲ್ಲಿ ನಿಮಗೆ ಜಾಸ್ತಿ ಇದು ಇಲ್ಲಿ ಮಾರ್ಕ್ಸ್ ಕಾರ್ಡ್ ಇದ್ದರೆ ನಡೆಯುತ್ತೆ. ಗೌರ್ಮೆಂಟ್ ಕಾಲೇಜ್ ಬಗ್ಗೆ ಹೇಳುವಂಥದ್ದು, ಪ್ರೈವೇಟಲ್ಲಿ ನೀವು ದುಡ್ಡು ಕೊಟ್ಟು ಜಾಯ್ನ್ ಆಗುವಂಥದ್ದು, ಅದರ ಬಗ್ಗೆ ಅಲ್ಲ. ಆ್ಯಡೆಡ್ ಕಾಲೇಜ್ ಆದರೆ ಸ್ವಲ್ಪ ದುಡ್ಡು ಕೊಡಬೇಕಾಗುತ್ತೆ, ಆ್ಯಡೆಡ್ ಕಾಲೇಜ್. ಇನ್ ಡಿಪ್ಲೊಮಾ ನೀವು ಗೌರ್ಮೆಂಟ್ ಸೀಟನ್ನು ಪಡ್ಕೋಬೇಕಾದ್ರೆ ನೀವು ಅಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕು. ಆನ್ಲೈನಲ್ಲಿ ಇರುತ್ತೆ, ಕೆಲವೊಮ್ಮೆ ಆಫ್ಲೈನಲ್ಲಿ ಇರುತ್ತೆ. ಯಾವುದಕ್ಕೊಂದು ಸಲ ಪಾಲಿಟೆಕ್ನಿಕ್ ಕಾಲೇಜಿಗೆ ಭೇಟಿ ಕೊಟ್ಟು ಅಲ್ಲಿ ಮಾತಾಡಿ, ಅಂದರೆ ಗೌರ್ಮೆಂಟ್ ಪಾಲಿಟೆಕ್ನಿಕ್ಗೆ ಒಂದೊಂದು ಸೆಂಟರ್ ಇರುತ್ತೆ, ಅಲ್ಲಿ ಅಪ್ಲಿಕೇಶನ್ ತಗೋಬೇಕು ದುಡ್ಡು ಕೊಟ್ಟು. ಆಮೇಲೆ ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ಹತ್ರ ಕೆಲವು ಡಾಕ್ಯುಮೆಂಟ್ಸ್ ಕೂಡ ಬೇಕಾಗುತ್ತೆ. ಆ ಡಾಕ್ಯುಮೆಂಟ್ಸ್ ಹೆಂಗೆ ಬೇಕಾಗುತ್ತೆ ಅಂತ ಹೇಳಿದರೆ, ಒಂದು ಟಿ ಸಿನೂ ಇದ್ದರೆ ಓಕೆ, ಅಥವಾ ಎನ್ ಒ ಸಿ ಕೊಡ್ತಾರೆ, ಎನ್ ಒ ಸಿ ಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ 10th ಮಾರ್ಕ್ಸ್ ಕಾರ್ಡ್, 10th SSLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ನೆಕ್ಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ನಮ್ಮ ಕರ್ನಾಟಕದಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಒಂದೇ ಇದರಲ್ಲಿ ಬರುತ್ತೆ, ಓಕೆ. ಅದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಒಂದಾಯಿತು. ಆಮೇಲೆ ಒಂದು ವೇಳೆ ಕನ್ನಡ ಮಾಧ್ಯಮ ಅಂತ ಬರುತ್ತೆ, ಕನ್ನಡ ಮಾಧ್ಯಮ, ಮತ್ತು ಗ್ರಾಮೀಣ ಪ್ರದೇಶದ ಸ್ಟಡಿ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಗ್ರಾಮೀಣ ಪ್ರದೇಶದಲ್ಲಿ ಫಾರ್ ಎಕ್ಸಾಂಪಲ್ ನೀವು ಹಳ್ಳಿಯಲ್ಲಿ ಓದ್ತಿದ್ರೆ ಅದರ ಸರ್ಟಿಫಿಕೇಟ್ ಯೂಸ್ ಆಗುತ್ತೆ. ಇಂಥದ್ದೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ. ಅದರ ಮೇಲೆ ನಿಮಗೆ ಮೆರಿಟ್ ಇದಾಗುತ್ತೆ. ಫಾರ್ ಎಕ್ಸಾಂಪಲ್ ಜಾತಿ ಆದಾಯ ಪ್ರಮಾಣದ ಪತ್ರದಲ್ಲಿ ನಿಮಗೆ ಯಾವುದು ಒ ಬಿ ಸಿನ, ಎಸ್ ಸಿ ಅಥವಾ ಎಸ್ ಟಿನೋ, ಜನರಲ್ಲೋ ಇದಾಗುತ್ತೆ, ಕ್ಯಾಟಗರಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಪಿ ಡಬ್ಲ್ಯೂ ಡಿ ಅಂತ ಹೇಳ್ತಾರೆ, PWBD ಅಂತಾರೆ, ಪರ್ಸನ್ ವಿತ್ ಬೆಂಚ್ ಡಿಸಬಿಲಿಟಿ ಅಂತ. ಏನಾದರೂ ಡಿಸಬಿಲಿಟಿ ಸರ್ಟಿಫಿಕೇಟ್ ಇದ್ದರೆ ಅಂಥವರಿಗೆ ಡಿಸಬಿಲಿಟಿ ಸರ್ಟಿಫಿಕೇಟ್ ಮೋಸ್ಟ್ಲಿ ನಾಟ್ ಲೆಸ್ ದೆನ್ 40% ಅಥವಾ ಅದಕ್ಕಿಂತ ಹೆಚ್ಚಿರಬೇಕು, ಆವಾಗ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ, ಅದು ಇರಬೇಕು. ಈ ಥರ ಡಾಕ್ಯುಮೆಂಟ್ ಎಲ್ಲ ಈ ಡಿಪ್ಲೊಮಾ ಆ್ಯಂಡ್ ಐ ಟಿ ಐಗೆ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅದನ್ನು ರೆಡಿ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಬೇಕು. ಆವಾಗ ಇದರ ಮೂಲಕ ನಿಮಗೆ ಎಲ್ಲಿಯಾದರೂ ಯಾವ ಡಿಪಾರ್ಟ್ಮೆಂಟ್ ಆಫ್ ಇಂಜಿನಿಯರಿಂಗ್ ಕೋರ್ಸ್ ಬೇಕು ಅದು ನಿಮಗೆ ಪಡ್ಕೋಬಹುದು. ಯೂಶಲಿ ಆಲ್ಮೋಸ್ಟ್ ಅಷ್ಟೇನು ಇದು ಇರಲ್ಲ. ಡಿಪ್ಲೊಮಾ ಐ ಟಿ ಐ ಇದಿರುತ್ತೆ. ಇಂಜಿನಿಯರಿಂಗ್ ಇತ್ತು ಆಫ್ಟರ್ ಪಿ ಯು ಸಿ ಅವರು ಆಫ್ಟರ್ ಡಿಪ್ಲೊಮಾದಲ್ಲಿ ಏನಿರುತ್ತೆ ಅದು ಇವಾಗ ನಿಮಗೆ ಬೇಕಾಗಿಲ್ಲ, ಈ ವಿಡಿಯೋದಲ್ಲಿ ಹೇಳೋಣ. ಓಕೆ, ಇದಿಷ್ಟು ಇದರ ಬೇಸಿಕ್. ಈಗ ಇನ್ನು ನೆಕ್ಸ್ಟ್
ಏನಂತ ಹೇಳಿದರೆ ಲ್ಯಾಂಗ್ವೇಜ್ ಸೆಲೆಕ್ಷನ್ ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳಿದರೆ ಅದನ್ನು ಕೆಲವರು ಆಲ್ಮೋಸ್ಟ್ ಸಿಂಪಲ್ ಆಗಿ ತಿಳ್ಕೊಳ್ತಾರೆ, ಬಟ್ ಅದು ಲ್ಯಾಂಗ್ವೇಜ್ ಸೆಲೆಕ್ಷನ್ ಉಂಟಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲ್ಯಾಂಗ್ವೇಜ್ ಸೆಲೆಕ್ಷನ್ ಈಗ ಪಿ ಯು ಸಿಯಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಷನ್ ಮಾಡ್ತೀರಾ. ಪಿ ಯು ಸಿಯಲ್ಲಿ ಹೇಗೆ ಲ್ಯಾಂಗ್ವೇಜ್ ಸೆಲೆಕ್ಷನ್ ಮಾಡಬೇಕು ಅಂತ ಹೇಳಿದರೆ, ಫಸ್ಟ್ ಆಫ್ ಆಲ್ ಒಂದು ಇಂಗ್ಲೀಷ್ ಕಾಮನ್ ಆಗಿರುತ್ತೆ ಎಲ್ರಿಗೂ, ಬಿಟ್ಬಿಡಿ. ಮತ್ತೊಂದು ಕನ್ನಡ ಆಪ್ಷನಲ್ ಇರುತ್ತಲ್ಲ, ಕನ್ನಡ ಆಪ್ಷನಲ್, ಹಿಂದಿ ಆಪ್ಷನಲ್ ಆ್ಯಂಡ್ ಸಂಸ್ಕೃತ ಆಪ್ಷನಲ್ ಇರುತ್ತೆ. ಇನ್ನು ಬೇರೆ ಲ್ಯಾಂಗ್ವೇಜ್ ನನಗೆ ಗೊತ್ತಿಲ್ಲ, ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಯಾವುದ್ಯಾವುದು ತೆಲುಗು, ತಮಿಳು, ಮರಾಠಿ ಇರ್ಬೋದು, ಬಟ್ ಕೆಲವು ಎಲ್ಲ ಕಾಲೇಜಲ್ಲಿ ಇರಲ್ಲ. ಆಲ್ಮೋಸ್ಟ್ ಬೇಸಿಕ್ ಆಗಿ ಕನ್ನಡ ಇದ್ದೇ ಇರುತ್ತೆ, ಹಿಂದಿ ಇರುತ್ತೆ, ಸಂಸ್ಕೃತ ಇರುತ್ತೆ. ಇವಾಗ ನಿಮಗೆ ಇಂಟ್ರೆಸ್ಟ್ ಹಿಂದಿ ಮೇಲೆ ಇಂಟ್ರೆಸ್ಟ್ ಇರ್ಬೋದು, ಬಟ್ ಆದರೆ ಹಿಂದಿನೇ ಸೆಲೆಕ್ಷನ್ ಮಾಡ್ತೀರಾ, ಅನಿವಾರ್ಯ ಪರಿಸ್ಥಿತಿ ಬೇಕಾದರೆ ಸೆಲೆಕ್ಷನ್ ಮಾಡಿ, ನಾನೇನು ಹೇಳೋಕ್ಕೆ ಹೋಗಲ್ಲ. ಆದರೆ ಸುಮ್ಮನೆ ಯಾವುದಕ್ಕೂ ಇದನ್ನು ಸೆಲೆಕ್ಷನ್ ಮಾಡೋಕ್ಕೆ ಹೋಗಬೇಡಿ. ಅಥವಾ ಸಂಸ್ಕೃತ ನನಗೆ ತುಂಬ ಇಂಟ್ರೆಸ್ಟ್ ಇದೆ ಅಂತಲೂ ಇಂಟ್ರೆಸ್ಟ್ಗೆ ನಿಮ್ಮ ಆಸಕ್ತಿ ಕೆಲವೊಮ್ಮೆ ನಿಮ್ಮನ್ನು ಸಾಯಿಸಬಾರ್ದು, ಕರೆಕ್ಟಾ? ಆವಾಗ ಕರ್ನಾಟಕದವರಾಗಿ ನಾವು ಕನ್ನಡವನ್ನು ಸೆಲೆಕ್ಷನ್ ಮಾಡಿದರೆ ಅದಕ್ಕೆ ತುಂಬ ನೆಕ್ಸ್ಟ್ ಫ್ಯೂಚರಲ್ಲಿ ನಿಮಗೆ ಇದು ಇರುತ್ತೆ, ಬೆನಿಫಿಟ್ ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಗ್ರಾಮ ಆಡಳಿತಾಧಿಕಾರಿ, ಗ್ರಾಮ ಲೆಕ್ಕಿಗ ಈ ಥರ ಪೋಸ್ಟ್ ಕರೆದಾಗ ಗೌರ್ಮೆಂಟಲ್ಲಿ ಕನ್ನಡ ಕಂಪಲ್ಸರಿ ಓದಿರುವವರು ಅಂತ ಇರುತ್ತೆ. ಪಿ ಯು ಸಿ ಮಾಡಿರಬೇಕು, ಆಮೇಲೆ ವಿತ್ ಕನ್ನಡ ಲ್ಯಾಂಗ್ವೇಜಲ್ಲಿ ಇರಬೇಕು ಅಂತ ಇರುತ್ತೆ. ಲ್ಯಾಂಗ್ವೇಜ್ ಕನ್ನಡದಲ್ಲಿ ಪಾಸ್ ಆಗಿರಬೇಕು ಪಿ ಯು ಅಂತ. ಆವಾಗ ನೀವು ಯು ಸಿ ಮಾಡಿರ್ತೀರ, ಬಟ್ ಹಿಂದಿನ ಸೆಲೆಕ್ಷನ್ ಮಾಡ್ತೀರಾ ಅಥವಾ ಸಂಸ್ಕೃತನ ಸೆಲೆಕ್ಷನ್ ಮಾಡಿರ್ತೀರಿ, ಆವಾಗ ನೀವು ಎಲಿಜಿಬಲ್ ಆಗಿರಲ್ಲ. ಕನ್ನಡ ಸೆಲೆಕ್ಷನ್ ಮಾಡಿದ್ರೆ ಮಾತ್ರ ಅಲ್ಲಿ ಎಲಿಜಿಬಲ್. ಹಾಗಾಗಿ ಕರ್ನಾಟಕದಲ್ಲಿದ್ದು ಕನ್ನಡ ಸೆಲೆಕ್ಷನ್ ಮಾಡಿದಾಗ ನಿಮಗೆ ಗೌರ್ಮೆಂಟ್ ಜಾಬಲ್ಲೆಲ್ಲ ಹೆಲ್ಪ್ಫುಲ್ ಆಗುತ್ತೆ, ಅವಕಾಶ ಸಿಗುತ್ತೆ. ಹಾಗಾಗಿ ಈ ಆಫ್ಟರ್ ಎಜುಕೇಷನ್ ನಂತರ ಎಲ್ಲರೂ ಬಿಸ್ನೆಸ್ಸೇ ಹೋಗಲ್ಲ, ಎಲ್ಲರೂ ಆಲ್ಮೋಸ್ಟ್ ಗೌರ್ಮೆಂಟ್ ಜಾಬ್ ಆದರೂ ಟ್ರೈ ಮಾಡ್ತಾರೆ. ಪ್ರೈವೇಟ್ ಜಾಬ್ ಇಂಟ್ರೆಸ್ಟ್ ಇಲ್ಲ ಅಂತವರು ಗೌರ್ಮೆಂಟ್ ಜಾಬ್ ಆದರೂ ಟ್ರೈ ಮಾಡ್ತಾರೆ. ಸಮ್ಟೈಮ್ ಅವರಿಗೆ ಇದು ಯೂಸ್ಫುಲ್ ಆಗ್ತದೆ. ಅದಕ್ಕೋಸ್ಕರ ನಾನು ಆವಾಗ ಪಿ ಯು ಸಿಯಲ್ಲಿ ಯಾವ ಥರ ಲ್ಯಾಂಗ್ವೇಜ್ ಸೆಲೆಕ್ಷನ್ ಮಾಡಬೇಕು, ಇಂಟ್ರೆಸ್ಟ್ ಇರುತ್ತೆ, ಹಿಂದಿಯಲ್ಲಿ ಇಂಟ್ರೆಸ್ಟ್ ಇದೆ, ನಾನು ಸೆಲೆಕ್ಷನ್ ಮಾಡಿದೆ ಓಕೆ, ಆದ್ರೂ ಕೆಲವುದು ಗೌರ್ಮೆಂಟ್ ಪೋಸ್ಟ್ ಬಂದಾಗ ಕನ್ನಡ ಕಂಪಲ್ಸರಿ ಇರುತ್ತೆ, ಆವಾಗ ನಿಮ್ಮದು ಇದು ಕನ್ಸಿಡರ್ ಆಗಲ್ಲ, ಇದನ್ನು ಕನ್ಸಿಡರ್ ಮಾಡಲ್ಲ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಇದಿಷ್ಟು ಇವತ್ತಿನ ಟಾಪಿಕ್ ಮೇಲೆ ನಾನು ಡಿಸ್ಕಸ್ ಮಾಡಿದಂಥ ಅಂಶಗಳು. ನಿಮಗೆ ಏನಾದರೂ ಬೇರೆ ಮಾಹಿತಿಗಳು ಬೇಕಿದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡ್ಬೋದು, ಕಮೆಂಟ್ ಬಾಕ್ಸಲ್ಲಿ. ಎನಿ ರಾಂಗ್ ಇನ್ಫಾರ್ಮೇಷನ್ ಆಲ್ಮೋಸ್ಟ್ ಕೊಟ್ಟಿಲ್ಲ, ಬಟ್ ರಾಂಗ್ ಇನ್ಫಾರ್ಮೇಷನ್ ಇದೆ ಅಂತ ಬೇಕಾದರೆ ನನ್ನ ಕರೆಕ್ಷನ್ ಇದ್ದರೆ ನೀವು ಹೇಳಿ ನನಗೆ. ಓಕೆ, ಆಲ್ಮೋಸ್ಟ್ ರೈಟ್ ಇನ್ಫಾರ್ಮೇಷನ್ ಇದೆ, ನೋ ಇಶ್ಯೂಸ್. ಓಕೆ, ಥ್ಯಾಂಕ್ ಯು.